ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಹಾಗೆ ಕಮೆಂಟು ಒಂದು ಶೇರ್ ಮಾಡಿ. ಹಾಗೆ ಇವತ್ತು ಸಂಡೇ ವ್ಲಾಗ್ ಆಗಿರೋದ್ರಿಂದ ಸಂಡೇ ಮಾರ್ನಿಂಗ್ ಈ ಥರ ಇತ್ತು. ಸೊ ಈ ಥರ ರಂಗೋಲಿ ಹಾಕ್ಕೊಂಡೆ. ಇವತ್ತು ಸ್ವಲ್ಪ ಮೋಡ ಥರ ಇತ್ತು, ಏನು ಮಳೆನೇ ಬರುತ್ತೋ ಅನ್ನೋ ಥರ ಇತ್ತು. ಬಟ್ ಹೇಳಬೇಕಂದ್ರೆ ನಿಜ ಅಷ್ಟು ಸೆಕೆ ಅಂತ ಹೇಳಿದ್ರೆ ಬೆಳಗ್ಗೆ ಮಾರ್ನಿಂಗ್ 6:30 7ಗೆ ಅಷ್ಟು ಸೆಕೆ ಇತ್ತು. ಹಾಗೆ ನಮ್ಮನೆ ವಿಲೇಜಲ್ಲಿಗಿಲ್ಲ ಇಷ್ಟು ಚೆನ್ನಾಗಿ ಬರ್ತಾ ಇದೆ, ಮೇಲ್ ತನಕ ಹಬ್ಬಿದೆ. ಹಾಗೆ ಆಗಿ ಒಂದು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಕುದಿಸೋಕಿಟ್ಟಿದ್ದೆ. ಸೊ ಟೀ ಆದಮೇಲೆ ಗೊತ್ತಲ್ಲ, ಟೀ ಅಂದ್ರೇ ಒಂಥರ ಸ್ವರ್ಗ. ಟೀ ಕುಡಿದ್ಮೇಲೆ ಏನೇ ಕೆಲಸ ಮಾಡೋದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಟೀ ಇದ್ದರೆ ಮಾತ್ರ ಸೂಪರ್. ಟೀ ಜೊತೆ ಸ್ನ್ಯಾಕ್ಸು ಬಿಸ್ಕೆಟ್ಸ್ ಅದು ಇದು ಅಂದರೆ ಇನ್ನೂ ಚಂದ. ಹಾಗೆ ಒಂದು ಸಿಪ್ ಕುಡಿಯೋಣ ಅಂತ ಕಿಟಕಿ ವಿಂಡೋ ಸೈಡ್ ಕೂತ್ಕೊಂಡು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಸೆಕೆನೂ ಬೇರೆ, ತುಂಬ ಸೆಕೆನೂ ಇತ್ತು. ಹಾಗೆ ಇವತ್ತೊಂದು ನಾನು ಹೇರ್ ಕಟ್ ಮಾಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಹೇರ್ಗೆ ಕಲರ್ ಮಾಡೋಣ ಅಂತ ಹೇಳ್ಕೊಂಡು ಮೆಹಂದಿ ಪ್ಯಾಕ್ನ ಕಲಸಿಟ್ಕೊಂಡಿದ್ದೆ. ಸೊ ಮೆಹಂದಿ ಕಲರ್ಗಿಂತಲ್ಲ ಕೂದಲು ಶೈನ್ ಆಗುತ್ತೆ ಮತ್ತು ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಮೆಹಂದಿ ನಾನು ಇದಕ್ಕೆ ಮಿಕ್ಸ್ ಮಾಡಿರೋದಂತೂ ಮೊಸರು ಮಿಕ್ಸ್ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕಿದ್ದೀನಿ ಅಷ್ಟೇ. ಮೆಹಂದಿ ಪೌಡ್ರಿಗೆ ಮಿಕ್ಸ್ ಮಾಡಿ ಹಚ್ಕೊತಾ ಇದ್ದೀನಿ. ನಂತರ ಹೇರಿಗೆ ಫುಲ್ ಅಪ್ಲೈ ಮಾಡ್ಕೊಂಡು ನೀಟಾಗಿ ಒಂದು 2 hours ಆದರೂ ನಾವು ಬಿಡಬೇಕಾಗತ್ತೆ. 2 hours ಬಂದರೆ ಒಳ್ಳೆ ಕಲರ್ ಬರುತ್ತೆ. ಹಾಗೆ ನಿಮ್ಗೆ ಎಷ್ಟು ಸ್ಮೂತ್ ಅನ್ನಿಸ್ತಾ ಇರುತ್ತೆ ಅಂದರೆ ಹೇರು ಅಷ್ಟು ಸ್ಮೂತಾಗಿರುತ್ತೆ. ಸೊ ವೀಕ್ಲಿ 1 ಟೈಮ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡೋಣ ಅಂದ್ಕೊಂಡೆ. ಒಂದು ಫೇಸ್ ಪ್ಯಾಕ್ ಅಂದರೆ ನನಗೆ ಹಳದಿ ಫೇಸ್ ಪ್ಯಾಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಹಳದಿ ಫೇಸ್ ಮಾಸ್ಕ್ನ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಈ ಹಳದಿ ಫೇಸ್ ಮಾಸ್ಕಿಗೆ ನಾನು ಮೊಸರು ಹಾಕಿದ್ದೀನಿ. ಹಾಗೆ ನಿಮಗೆ ಮೊಸರು ಇಷ್ಟ ಇಲ್ಲ ಅಂದರೆ ನೀವು ಹಾಲಿನ ಕೆನೆನೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಂಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಅರಿಶಿಣದ ಜೊತೆ ನೀವು ಬೇಕಾದರೆ ರೋಸ್ ವಾಟರ್ನ ಅಪ್ಲೈ ಮಾಡ್ಕೋಬೋದು. ಹಾಗೆ ಇವತ್ತು ನಾನು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಇದು ಬಂದು ರೆಡಿ ಪುಳಿಯೋಗರೆ ಅಂತ ಹೇಳ್ತೀವಲ್ಲ, ಪೌಡರು, ಅದು ರೆಡಿ ಅಂದರೆ ಪೌಡರ್ ಇರುತ್ತೆ. ನಾವು ಅದನ್ನು ನೀಟಾಗಿ ಆಯಿಲಲ್ಲಿ ಸ್ವಲ್ಪ ಏನು ಸಾಮಗ್ರಿಗಳ ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲ ಇರುತ್ತೆ, ಅದೆಲ್ಲ ಹಾಕ್ಕೊಂಡು ನೋಡಿ. ಇದು RK ಪುಳಿಯೋಗರೆ ಮಿಕ್ಸ್ ಅಂತ. ಇದೇನು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ನಿಮಗೂ ಅರ್ಜೆಂಟಾಗಿ ಏನಾದ್ರು ತಿಂಡಿ ಮಾಡ್ಕೋಬೇಕು ಅಂದರೆ ಬರೀ ರೈಸ್ ಇದ್ದರೆ ಸಾಕು, ಸ್ವಲ್ಪ ಎಣ್ಣೆಲಿ ಕರ್ಬೇವಿನ ಸೊಪ್ಪು ಅದು ಇದು ಹಾಕಿ ಅದಕ್ಕೆ ಅನ್ನ ಕಲಿಸ್ಬಿಟ್ಬಿಟ್ಟು ಬರೀ ಇದನ್ನು ಹಾಕಿದ್ರೆ ಸಖತ್ತಾಗಿರುತ್ತೆ. ಟೇಸ್ಟ್ ಮಾಡಿ. ಹಾಗೆ ಇವತ್ತು ಶೇಂಗಾ ಚಟ್ನಿನ ಹೇಗೆ ಮಾಡ್ಕೊಳ್ಳೋದು, ಸೂಪರ್ ಕಾಂಬಿನೇಷನ್ ಅಂದರೆ ನಿಮಗೆ ಇಡ್ಲಿಗೆ ಹಾಗೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದೆ. ಇದು ಶೇಂಗಾ ಚಟ್ನಿ ಫುಲ್ ಕಡಲೆ ಬೀಜದಲ್ಲೇ ಮಾಡೋದು. ಯಾರ್ಯಾರು ಕಡಲೆ ಬೀಜ ಇಷ್ಟ, ಇದು ನಿಮ್ಗೆ ನಿಜವಾಗ್ಲೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಅರ್ಜೆಂಟಿಗೆ ಬೇಕು ಅಂದರೆ ಇಡ್ಲಿಗೆ, ದೋಸೆಗೆ, ಚಪಾತಿ, ರೊಟ್ಟಿ ನೀವು ಯಾವುದಕ್ಕಾದ್ರೂ ತಿನ್ಬೋದು. ಹಾಗೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಣಲಿಗೆ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಕಡಲೆ ಬೀಜ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ಅಂತಲ್ಲ, ಆಯಿಲ್ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಬ್ರೌನ್ ಕಲರ್ ಅಷ್ಟು ಬರಬೇಕು. ನೀಟಾಗಿ ಫ್ರೈ ಆದರೆ ನಿಮಗೆ ಚಟ್ನಿನೂ ತುಂಬ ಸೂಪರಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಒಂದು 5-6 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದೇ 1 ಇಂಚಷ್ಟು ಶುಂಠಿ, ಹಾಗೆ ಒಂದು ಇಕ್ಕಳದಷ್ಟು ಬೆಳ್ಳುಳ್ಳಿ, ಹಾಗೆ ನಾನು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಆಪ್ಷನಲ್ ಅಂತ ಏನಿಲ್ಲ, ಹಾಕಿದ್ರೆ ಸೂಪರಾಗಿರುತ್ತೆ. ನಾನಿಲ್ಲಿ ಸಾಂಬಾರು ಸೊಪ್ಪು ಹಾಕ್ತಾಯಿಲ್ಲ. ನೀವು ಬೇಕಾದರೆ ಸಾಂಬಾರು ಸೊಪ್ಪು ಹಾಕ್ಕೋಬೋದು ಅಂತ ಹೇಳಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ನಾನು 1 ಬೌಲ್ ಅಷ್ಟು ಕೋಕೋನಟ್ನ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ತುರಿ. ನೀವು ಬೇಕಾದರೆ ಅದನ್ನು ಕಟ್ ಮಾಡಿ ಅದನ್ನು ಹಾಕ್ಕೋಬೋದು, ತೆಂಗಿನ ತುರಿನೂ ಹಾಕ್ಕೋಬೋದು. ಯಾವುದು ಚೆನ್ನಾಗಿದೆ, ಯಾವ್ದು ಹಾಕೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ನಿಂಬೆ ಗಾತ್ರದಷ್ಟು ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ನೀಟಾಗಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಸೂಪರಾಗಿರೋಂಥ ಶೇಂಗಾ ಚಟ್ನಿ ರೆಡಿಯಾಗುತ್ತೆ. ನಾನು ಯಾವತ್ತೂ ಮಾಡಿರಲಿಲ್ಲ, ಸೊ ನಾನು ರೆಸಿಪಿ ನೋಡಿ ಕಲ್ತ್ಕೊಂಡೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಸೂಪರಾಗಿ ಅನಿಸುತ್ತೆ. ನೋಡಿ ಇಷ್ಟು ಚೆನ್ನಾಗಿದೆ. ನೀವು ಬೇಕಾದ್ರೆ ನೆಕ್ಸ್ಟು ಒಗ್ಗರಣೆನೂ ಹಾಕ್ಕೋಬೋದು. ತುಂಬ ದಿನ ಸ್ಟೋರ್ ಮಾಡ್ತೀವಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ, ಹಾಗೆ ಸ್ಟೋರ್ ಮಾಡ್ತೀವಿ ಅಂದವರು ನೀವು ನೀಟಾಗಿ ಮತ್ತೆ ಒಂದು ಬಾಣಲಿಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನ ನೀಟಾಗಿ ಚಟ್ನಿ ಮಾಡ್ಕೊಂಡ್ರಂತೂ ನೀವು ಎಷ್ಟು ದಿನ ಸ್ಟೋರ್ ಮಾಡೋದು ತುಂಬ ಸೂಪರ್ ಆಯಿತು. ನಾನು ಪಡ್ಡುಗೆ ಅಂತ ಮಾಡಿದ್ದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇಷ್ಟು ಮಿನಿ ವ್ಲಾಗ್ನ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.